ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಈ ಬ್ಯಾಸ್ಕೆಟ್ ನನಗೆ ಆರ್ಡರ್ ಇತ್ತು, ಆರ್ಡರ್ ಕಂಪ್ಲೀಟ್ ಆಗಿದೆ. ಅದ್ರದ್ದೊಂದು ಶಾರ್ಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಇದು ರೆಡ್, ಆಯಿಲ್ ರೆಡ್ಡು ಮತ್ತು ಡಾರ್ಕ್ ಬ್ಲೂ ಕಲರ್ ಕಾಂಬಿನೇಷನಲ್ಲಿ ಹಾಕಿರೋವಂಥದ್ದು. ಈ ಬ್ಯಾಸ್ಕೆಟ್ ನೋಡಿ, ನಾನಿಲ್ಲಿ ಚೆಕ್ಸ್ ಡಿಸೈನ್ ಬಂದು ಔಟರ್ ಬಾರ್ಡರ್ ಬರೋ ರೀತಿ ಹಾಕ್ಕೊಂಡಿದ್ದೀನಿ. ತುಂಬ ದೊಡ್ಡ ಸೈಜ್ ಬ್ಯಾಸ್ಕೆಟ್ ಇದು, ಮಾರ್ಕೆಟ್ ಬ್ಯಾಸ್ಕೆಟ್ ಇದು. ನೋಡಿ, ತಳದಿಂದ ಹಿಡಿದು ಪೂರ್ತಿ ಬ್ಯಾಸ್ಕೆಟ್ವರೆಗೂ ನಾನು ಇದೇ ರೀತಿ ಡಿಸೈನ್ ಬರೋ ರೀತಿ ನಾನು ಹಾಕ್ಕೊಂಡಿದ್ದೀನಿ. ಸೊ ಈ ಬ್ಯಾಸ್ಕೆಟಿಗೆ ಔಟರ್ ಬಾರ್ಡರ್ ಬಂದಿದೆಯಲ್ಲ, ಇದೇ ಡಿಸೈನೇ ಲುಕ್ಕು. ಸೊ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ ಬ್ಯಾಸ್ಕೆಟ್ ಇದು. ನೋಡಿ, ಒಳಭಾಗದಲ್ಲಿ ಈ ರೀತಿ ಬಂದಿದೆ. ಸೊ ಈ ಬ್ಯಾಸ್ಕೆಟಿಗೆ ನಾನು ಲ್ಯಾಡರ್ ನಾಟ್ನ ಹಾಕ್ಕೊಂಡು ಬ್ಯಾಸ್ಕೆಟ್ ಹಾಕಿರೋವಂಥದ್ದು. ಸೊ ಲ್ಯಾಡರ್ ನಾಟ್ ಏನಕ್ಕಪ್ಪ ಹಾಕೋದು ಅಂದರೆ ಲೈನು ಒಂದೇ ಸಮ ಬರಲಿ ಅಂತ ಹೇಳ್ಬಿಟ್ಟು ಲ್ಯಾಡರ್ ನಾಟ್ ಹಾಕೋದು. ಸೊ ಲ್ಯಾಡರ್ ನಾಟ್ ಹಾಕಿರೋದ್ರಿಂದ ನೋಡಿ, ನೀವು ಇಲ್ಲಿ ನೋಡ್ಬೋದು, ಈ ರೀತಿ ಲೈನ್ ಬಂದಿದೆ, ಇಲ್ಲಿ ಲೈನ್ ಕಾಣಿಸ್ತಾ ಇದೆ. ಲ್ಯಾಡರ್ ನಾಟ್ ಹಾಕ್ಕೊಂಡ್ರೆ ಈ ರೀತಿ ಲೈನ್ಸ್ ಬರುತ್ತೆ. ನೋಡಿ, ಈ ಬ್ಯಾಸ್ಕೆಟಿಗೆ ನಾನು ತಳ ಅಗಲ ಬಂದು 38 ಲೈನು ನಾನು ಅಗಲ ಹಾಕ್ಕೊಂಡಿದ್ದೀನಿ. ಅಂದರೆ 38 ವೈರ್ನ ನಾನು ಜಾಯಿನ್ ಮಾಡ್ಕೊಂಡಿದ್ದೀನಿ ಬೇಸ್ ಹಾಕಬೇಕಾದ್ರೆ. ತಳ ಎತ್ತರ ಬಂದು 18 ಲೈನು ನಾನು ಎತ್ತರನ ಹಾಕ್ಕೊಂಡಿದ್ದೀನಿ. ಇನ್ನು ಬ್ಯಾಸ್ಕೆಟ್ನ ಎತ್ತರ ನೋಡೋದಾದರೆ 34 ಲೈನು ಎತ್ತರ ಹಾಕ್ಕೊಂಡಿದ್ದೀನಿ. ಅದರಲ್ಲಿ 32 ಲೈನು ನಮಗೆ ಎತ್ತರ ಬರುತ್ತೆ. ಇನ್ನು 2 ಲೈನು ನೋಡಿ, ಈ ರೀತಿ ಒಳಭಾಗದಲ್ಲಿ ನಾನು ಮಡಚಿ 2 ಲೈನು ಮಡಚಿ ನಾನು ಒಳಭಾಗದಲ್ಲಿ ವೈರ್ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಮಡಚೋದ್ರಿಂದ ಬ್ಯಾಗು ನಮಗೆ ಇದು ಪೈಪಿಂಗ್ ಕೊಟ್ಟಂಗಿರುತ್ತೆ ಮತ್ತು ಬಾಳಿಕೆನೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾವು ಡೈರೆಕ್ಟಾಗಿ ಕೂಡ ಹಾಕ್ಕೋಬೋದು, ನೀವು ಡೈರೆಕ್ಟಾಗಿ ಬೇಕಂದರೆ ಡೈರೆಕ್ಟಾಗೂ ಹಾಕ್ಕೋಬೋದು. ಅಂದರೆ ಇಲ್ಲಿ 2 ಲೈನು ಮಡಚ್ದಲೇ ಡೈರೆಕ್ಟಾಗಿ ಕೂಡ ನೀವು ಹಾಕ್ಕೋಬೋದು. ಸೊ ಇದಕ್ಕೆ ನಾನು 2 ಹ್ಯಾಂಡಲ್ನ ಯೂಸ್ ಮಾಡಿದ್ದೀನಿ. ಡಾಟ್ ಹ್ಯಾಂಡಲ್ ಹಾಕ್ಕೊಂಡಿದ್ದೀನಿ. ಒಂದು ಸೈಡು 2 ಹ್ಯಾಂಡಲ್ ಬರೋ ರೀತಿ ಹಾಕ್ಕೊಂಡಿದ್ದೀನಿ. ಇದು ದೊಡ್ಡ ಸೈಜ್ ಬ್ಯಾಸ್ಕೆಟು, ಮಾರ್ಕೆಟ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ನಮಗೆ ವೆಯ್ಟು ತಡಿಬೇಕು ಅಂದ್ಬಿಟ್ಟು ನಾನು 4 ಹ್ಯಾಂಡಲ್, ಅಂದರೆ 2 ಕಡೆ 2 ಹ್ಯಾಂಡಲ್ನ ಹಾಕ್ಕೊಂಡು 4 ಹ್ಯಾಂಡಲ್ ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ತಳದಲ್ಲಿ ಸೇಫ್ಟಿ ಬಟನ್ಸ್ ಕೂಡ ಹಾಕಿದ್ದೀನಿ ನಾನು. ಇದು ದೊಡ್ಡ ಬ್ಯಾಗ್ ಆಗಿರೋದ್ರಿಂದ ಸೆಂಟ್ರಲ್ಲಿ ಕೂಡ ನಾನು 2 ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಟೋಟಲ್ ನಮಗಿಲ್ಲಿ 16 ಬಟನ್ಸ್ ಬೇಕಾಗತ್ತೆ ಈ ಬ್ಯಾಗಿಗೆ. ಇಡೀಗೂ ಅಷ್ಟೇ. ನೋಡಿ, ಇದು 2 ಹ್ಯಾಂಡಲ್ ಆಗಿರೋದ್ರಿಂದ ನಾನು 2ಕ್ಕೂ ಸೇರಿಸಿ 2 ಬಟನ್ಸ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಕಡೆ 2, ಈ ಕಡೆ 2 ಹ್ಯಾಂಡಲ್ನು ಸೇರಿಸಿ ಈ ರೀತಿ ಬಟನ್ಸ್ನ ನಾನು ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಹ್ಯಾಂಡಲ್ ಅಳ್ಳಾಡಬಾರ್ದು ಅಂಥೇಳಿ ನಾನು ಇಲ್ಲಿ ವೈರ್ನ ಕೂಡ ಕಟ್ಟಿದ್ದೀನಿ. ಸೊ ವೈರ್ನ ಕಟ್ಬಿಟ್ಟು ಒಳಭಾಗದಲ್ಲಿ ವೈರ್ ತೋರಿಸಿದ್ರೆ ನಮಗೆ ಇಡೀ ನೋಡಿ ಅಳ್ಳಾಡೋದಿಲ್ಲ. ಸೊ ನೀಟಾಗಿ ಕೂತ್ಕೊಳ್ಳುತ್ತೆ. ಇನ್ನು ಇದು ಮೆಜರ್ಮೆಂಟ್ನ ನೋಡೋದಾದರೆ ನೋಡಿ, ತಳ ಅಗಲ ನೋಡೋದಾದರೆ ನಮಗೆ 18 ಇಂಚು ಅಗಲ ಬಂದಿದೆ. ಇನ್ನು ತಳ ಎತ್ತರ ನೋಡೋದಾದರೆ ನಮಗೆ 8.5 ಇಂಚು ಎತ್ತರ ಬಂದಿದೆ. ಇನ್ನು ಬ್ಯಾಸ್ಕೆಟ್ದು ಎತ್ತರ ನೋಡೋದಾದರೆ ನೋಡಿ 14.5 ಇಂಚು ನಮಗೆ ಎತ್ತರ ಬಂದಿದೆ. ನೋಡಿ, 14.5 ಇಂಚು ನಮಗೆ ಎತ್ತರ ಬಂದಿದೆ. ಸೊ ಈ ಮೆಷರ್ಮೆಂಟಲ್ಲಿ ಈ ಬ್ಯಾಸ್ಕೆಟ್ ಇದೆ. ಸೊ ಸೇಮ್ ಕಲರಲ್ಲಿ ನನಗಿದು 2ನೇ ಆರ್ಡರ್ ಬಂದಿರೋದು. ಈ ಆರ್ಡರ್ನ ಕೊಟ್ಟಿರೋದು ನನ್ನ ಫ್ರೆಂಡ್ ಶುಭ ಅಂತ. ಶುಭನ ಕಡೆಯಿಂದ ನನಗೆ ಈ ಆರ್ಡರ್ ಸಿಕ್ಕಿರೋದು. ಸೊ ಥ್ಯಾಂಕ್ ಯು ಶುಭ, ನನಗೆ ಈ ಆರ್ಡರ್ನ ಕೊಡಿಸಿದ್ದಕ್ಕೆ. ಸೊ ನಿಮಗೂ ಯಾರಿಗಾದ್ರೂ ಈ ರೀತಿ ಬ್ಯಾಸ್ಕೆಟ್ಸ್ ಆಗಲಿ, ಬ್ಯಾಗ್ಸ್ ಆಗಲಿ, ಮ್ಯಾಕ್ರಾಮ್ ಪ್ರಾಡಕ್ಟ್ಸ್ ಆಗಲಿ ಯಾವುದಾದ್ರೂ ಬೇಕಿದ್ದಲ್ಲಿ ನಾನು ಈ ವಿಡಿಯೋದಲ್ಲಿ ನಾನು ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀನಿ. ನೀವು ನನಗೆ ವಾಟ್ಸಪ್ ಮಾಡ್ಬೋದು. ಯಾವ ಮೆಷರ್ಮೆಂಟು, ಯಾವ ಕಲರು ಮತ್ತು ಯಾವ ಡಿಸೈನ್ ಹೇಳಿದೆ ಅದೇ ಕಲರು, ಅದೇ ಡಿಸೈನು, ಅದೇ ಮೆಷರ್ಮೆಂಟಲ್ಲಿ ನಾನು ಹಾಕಿಬಿಟ್ಕೊಡ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.